ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾನಿವತ್ತು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅವರೇ ಬೇಳೆ ಮೇಳ ಇದೆ ಫ್ರೆಂಡ್ಸ್. ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಇವತ್ತು. ಸೊ ಮನೆಯಿಂದ 12 ಗಂಟೆಗೆ ಬಿಟ್ಟಿದ್ದೀವಿ ಫ್ರೆಂಡ್ಸ್. ಬಸ್ ಹತ್ಕೊಂಡು MG ರೋಡಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಲಿ ತುಂಬ ರಶ್ ಇತ್ತು. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ನೀವು ಎಷ್ಟು ಟ್ರಾಫಿಕ್ ಇತ್ತು ನೋಡಿ. ಟ್ರಾಫಿಕ್ ಎಲ್ಲ ಕಡಿಮೆ ಆದಮೇಲೆ ಹೋದ್ವಿ ಫ್ರೆಂಡ್ಸ್. ಮನೆಯಿಂದ ಬಂದ್ವಿ. MG ರೋಡಲ್ಲಿ ಬಸ್ಸಲ್ಲಿ ಬಂದಿದ್ವಿ ಫ್ರೆಂಡ್ಸ್. MG ರೋಡಲ್ಲಿದ್ವಿ ಪ್ರೆಸೆಂಟು. ಈಗ ಮೆಟ್ರೋಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಹೋಗ್ತಿದ್ದೀವಿ ಫ್ರೆಂಡ್ಸ್. MG ರೋಡಲ್ಲಿ ಇದ್ದೀವಿ ಪ್ರೆಸೆಂಟು. ಮೆಟ್ರೋಗೆ ಹೋಗಬೇಕು ಅಂತ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಮೆಟ್ರೋ ಸ್ಟೇಷನಿಂದ ಡೈರೆಕ್ಟ್ ನ್ಯಾಷನಲ್ ಕಾಲೇಜಿಗೆ ಇದೆ ಫ್ರೆಂಡ್ಸ್ ಮೆಟ್ರೋ. ಅಂದರೆ MG ರೋಡಿಂದ ಮೆಜೆಸ್ಟಿಕ್ ಹೋಗಬೇಕು. ಮೆಜೆಸ್ಟಿಕ್ಕಿಂದ ಆ ಕಡೆ ಬಸವನಗುಡಿ ಡೈರೆಕ್ಟ್ ಮೆಟ್ರೋ ಏನಿಲ್ಲ. ಸೊ ಅದಕ್ಕೆ ನಾವು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ನ್ಯಾಷನಲ್ ಕಾಲೇಜಿಗೆ ಹೋಗ್ಬೇಕು ಫ್ರೆಂಡ್ಸ್. ಫಸ್ಟು ಮೆಟ್ರೋ ಎಂಟ್ರೆನ್ಸಲ್ಲಿ ಇದ್ದೀವಿ ಫ್ರೆಂಡ್ಸ್. ಹಾಗೆ ಮೆಟ್ರೋ ಎಂಟ್ರೆನ್ಸಲ್ಲೇ ಇಯರಿಂಗ್ಸು, ಸರ ಈ ಥರ ಎಲ್ಲ ಇಟ್ಟಿದ್ರು ಫ್ರೆಂಡ್ಸ್. ಹಾಗೆ ರೇಟೆಲ್ಲ ಕೇಳಿದ್ವಿ. ತುಂಬ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. MG ರೋಡಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದೆ. ಎಲ್ಲ ಐಟಮ್ಸು ತುಂಬ ಕಾಸ್ಟ್ಲಿಯಾಗಿ ಸಿಗ್ತವೆ. ಸೊ ಅದಕ್ಕೆ ನಾವು ಇದು ಚೈನ್ಸ್ ನೋಡಿದ್ವಿ, ಅಷ್ಟೊಂದು ಲೈಕ್ ಆಗಲಿಲ್ಲ. ಸೊ ಅದಕ್ಕೆ ಇಯರಿಂಗ್ಸ್ ಇತ್ತು. ಇಯರಿಂಗ್ಸಲ್ಲಿ ಎರಡು ಜೋಡಿ ತಗೊಂಡು ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ಬಸ್ಸಲ್ಲೇ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಆದರೆ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ನಾವು ಮೆಟ್ರೋಗೆ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಬೆಂಗಳೂರಲ್ಲಿ ಯಾವ ಕಡೆ ಹೋದ್ರೂ ಹತ್ರ ಇದೆ ಅಂತ ಹೋದ್ರೂ ಕೂಡ ಒನ್ ಡೇ ಇಡಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟು ಟ್ರಾಫಿಕ್ಕು ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ ಇದೆ ಬೆಂಗಳೂರಲ್ಲಿ. ಒಂದೇನಾದರೂ ಕೆಲಸ ಮಾಡಬೇಕಂದ್ರೆ ಒಂದು ದಿನ ಅದೇ ಆಗೋಗುತ್ತೆ. ಸೊ ಮೆಟ್ರೋಗೆ ಹೋದ್ರೂ ನಾವು 12 ಗಂಟೆಗೆ ಹೋದ್ರೂ ನಾವು 5 ಗಂಟೆ ಹಂಗೆಲ್ಲ ಬಂದ್ವಿ ಫ್ರೆಂಡ್ಸ್. ತುಂಬ ಲೇಟಾಗಿ ಬಂದ್ವಿ. ಅಷ್ಟು ಟ್ರಾಫಿಕ್ ಜೀವನ ಇಲ್ಲಿ ಬೆಂಗಳೂರಲ್ಲಿ. ಹೋಗ್ತಾ ಇದ್ವಿ ಫ್ರೆಂಡ್ಸ್. ಇಲ್ಲಿಂದ MG ರೋಡಿಂದ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ವಿ. ಅಲ್ಲಿ ಒಂದು ಕಾಯಿನ್ ತೊಗೋಬೇಕು. ಇಲ್ಲಿ ಮೆಟ್ರೋದಲ್ಲಿ ಕಾಯಿನ್ ತೊಗೋಬೇಕಾಗಿತ್ತು. ನಮ್ಮಕ್ಕ ಕಾರ್ಡ್ ಮಾಡಿಸ್ಕೊಂಡಿದ್ಲು ಮೊದಲೇ. ಸೊ ಅವಳೇನು ತೊಗೊಳ್ಲಿಲ್ಲ. ನಾನು ಕಾಯಿನ್ ಮಾಡಿಸ್ಕೊಂಡೆ ಫ್ರೆಂಡ್ಸ್. ಅಂದರೆ ಟಿಕೆಟ್ ತೊಗೋಬೇಕಾಗುತ್ತೆ, ಅದಕ್ಕೊಂದು ಕಾಯಿನ್ ಕೊಡ್ತಾರೆ. ಸೊ ಗೊತ್ತಿರುತ್ತೆ ತುಂಬ ಜನಕ್ಕೆ. ಕಾಯಿನ್ ಕೊಡ್ತಾರೆ, ಅದನ್ನ ಇಟ್ಬಿಟ್ಟು ಅಲ್ಲಿ ಮೂವ್ ಆಗಬೇಕು ಫ್ರೆಂಡ್ಸ್. ಮೆಟ್ರೋ ಸ್ಟೇಷನಲ್ಲೆಲ್ಲ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾವ್ಯಾವ ಟ್ರೈನು ಯಾವ ಕಡೆ ಹೋಗುತ್ತೆ, ವೈಟ್ ಫೀಲ್ಡ್ ಕಡೆ ಯಾವುದು ಹೋಗುತ್ತೆ, ಮೆಜೆಸ್ಟಿಕ್ ಕಡೆ ಯಾವುದು ಹೋಗುತ್ತೆ ಅಂತ ಎಲ್ಲ ಡೀಟೇಲಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮೆಟ್ರೋದಲ್ಲಿ ಹೋಗ್ಬೇಕಂದ್ರೆ ಏನು ಕಷ್ಟ ಏನಿಲ್ಲ, ನೋಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್. ಅಕಸ್ಮಾತ್ ನಮಗೆ ಗೊತ್ತಾಗಿಲ್ಲ ಅಂದ್ರೂ ಅಲ್ಲಿ ಸೆಕ್ಯೂರಿಟಿ ಅವ್ರನ್ನ ಎಲ್ಲ ಆಫೀಸರ್ಸ್ ಅವನ್ನೆಲ್ಲ ಕೇಳಿದ್ರು ಹೇಳ್ತಾರೆ ಫ್ರೆಂಡ್ಸ್. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಫ್ರೆಂಡ್ಸ್, ಇದು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವರೇ ಮೇಳಕ್ಕೆ. ನಮಗೂ ತುಂಬ ಕುತೂಹಲ ಇದೆ, ಯಾವ ರೀತಿ ಇರ್ಬೋದು, ಅಲ್ಲಿ ಏನೇನು ಇರ್ಬೋದು ಅಂತ ತುಂಬ ಕುತೂಹಲದಿಂದನೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈ ವರ್ಷದ ಅವರೇ ಮೇಳ ಬಂದ್ಬಿಟ್ಟು 25ನೇ ಆವೃತ್ತಿದು ಫ್ರೆಂಡ್ಸ್. ಇದು ಅವರೇ ಮೇಳ. ಇದು ಪ್ರತಿ ವರ್ಷವೂ ನಡೆಯುತ್ತಂತೆ. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. 25ನೇ ಆವೃತ್ತಿಗೆ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಡಿಸೆಂಬರ್ 27ರಿಂದನೇ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇದು ಅವರೇ ಮೇಳ. ನಾವು ಲಾಸ್ಟ್ ಡೇ ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡೋದು ಕೂಡ ತುಂಬ ಲೇಟಾಗಿ, ಅಂದರೆ ಜನವರಿ 5ನೇ ತಾರೀಕು ಹೋಗಿದ್ವಿ. ಬಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ. ಬಿಕಾಸ್ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅವರೇ ಬೇಳೆ ಮೇಳ. ಎಲ್ಲದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಆಲ್ಮೋಸ್ಟ್. ಅಲ್ಲಿ ಏನೇನಿತ್ತು ಎಲ್ಲದೂ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ತುಂಬ ಜನ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ, ಬರೋಕ್ಕಾಗಿರೋದಿಲ್ಲ. ಸೊ ಈ ವಿಡಿಯೋ ನೋಡಿ ನಿಮಗೆ ಖುಷಿ ಆಗುತ್ತೆ. ಅವರೇ ಬೇಳೆ ಮೇಳದಲ್ಲಿ ಏನೇನು ಇರ್ಬೋದು ಅನ್ನೋಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದೇ
ಪೂರ್ತಿಯಾಗಿ ನೋಡಿ. ಹಾಗೆ ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಬಂದು ತಲುಪುತ್ತೆ. ಸೊ ಫ್ರೆಂಡ್ಸ್, ಹೋಗ್ತಿದ್ದೀವಿ ಫ್ರೆಂಡ್ಸ್. ಕಾಯಿನ್ ತೊಗೊಂಡು ನಾನು ಮುಂದೆ ಹೋದೆ. ಸೊ ಫ್ರೆಂಡ್ಸ್, ನಮ್ಮ ಅಕ್ಕ ಕಾರ್ಡ್ನ ಸ್ಕ್ಯಾನ್ ಮಾಡಿಕೊಂಡು ಬಂದ್ವಿ. ಈ ಕಡೆ ಟ್ರೈನ್ ಹೋಗೋ ಅಂದರೆ ಪ್ಲಾಟ್ಫಾರ್ಮ್ ಕಡೆ ಬಂದ್ವಿ ಫ್ರೆಂಡ್ಸ್. ಈ ಕಡೆ ಒಂದು ಜಸ್ಟ್ 2 ಮಿನಿಟ್ಸಲ್ಲಿ ಒಂದು ಟ್ರೈನ್ ಮಿಸ್ ಆಗೋಯ್ತು ಫ್ರೆಂಡ್ಸ್. ಅದಕ್ಕೆ ನೆಕ್ಸ್ಟ್ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೆಟ್ರೋದಲ್ಲಿ ಏನಂದರೆ 8 ನಿಮಿಷಕ್ಕೂ ಪ್ರತಿ 8 ನಿಮಿಷಕ್ಕೆ ಒಂದೊಂದು ಟ್ರೈನ್ ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಟೈಮ್ ಸರಿಗೆ ಟ್ರೈನ್ಗಳೆಲ್ಲ ಬಿಡ್ತಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಟ್ರೈನ್ ಹೋಗೋ ಕಂಬಿಗಳು. ಈ ಕಂಬಿಗಳಲ್ಲೆಲ್ಲ ಫುಲ್ಲು ಕರೆಂಟ್ ಇರುತ್ತೆ ಫ್ರೆಂಡ್ಸ್. ತುಂಬ ಎಚ್ಚರದಿಂದ ಇರಬೇಕು ಮೆಟ್ರೋಗೆ ಏನಾದರೂ ಹೋಗ್ಬೇಕಂದ್ರೆ. ಅದೇ ರೀತಿ ಮಕ್ಕಳನ್ನ ಏನಾದರೂ ಚಿಕ್ಕ ಮಕ್ಕಳನ್ನ ಏನಾದರೂ ಕರ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ತುಂಬಾ ಕೇರ್ಫುಲ್ ಆಗಿರಬೇಕು ಫ್ರೆಂಡ್ಸ್. ಸ್ವಲ್ಪ ಮರಿದ್ರು ತುಂಬಾ ಕಷ್ಟ ಇಲ್ಲಿ. ಏನಕ್ಕಂದರೆ ಹಳಿಗಳಲ್ಲಿ ಫುಲ್ಲು ಕರೆಂಟಿಂದನೇ ಹೋಗುತ್ತಲ್ವ ಫ್ರೆಂಡ್ಸ್. ಇದು ಮೆಟ್ರೋ ಇರೋದೇ ಫುಲ್ ಕರೆಂಟಿಂದ ಅಲ್ವಾ. ಸೊ ಅದಕ್ಕೆ ಅಲ್ಲಿ ಕರೆಂಟ್ ಕಲೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ತುಂಬ ಹುಷಾರಾಗಿ ಹೋಗಿ ನೀವು ಬೆಂಗಳೂರು ಬಂದಾಗ ಮೆಟ್ರೋ ಏನಾದರೂ ಹೋದ್ರೆ ಅಂತಂದರೆ. MG ರೋಡಿಂದ ಮೆಜೆಸ್ಟಿಕ್ಕಿಗೆ ಬಂದ್ವಿ ಫ್ರೆಂಡ್ಸ್. ಮೆಜೆಸ್ಟಿಕ್ಕಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಪ್ರೆಸೆಂಟು ನ್ಯಾಷನಲ್ ಕಾಲೇಜಿಗೆ ಡೈರೆಕ್ಟ್ ಮೆಟ್ರೋ ಇದೆ. ಸೊ ಮೆಜೆಸ್ಟಿಕ್ಕಿಂದ ನ್ಯಾಷನಲ್ ಕಾಲೇಜಿಗೆ ನೆಕ್ಸ್ಟ್ ಹೋಗ್ಬೇಕು ನಾವು. ಅದಕ್ಕೆ ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಟ್ರೈನ್ ಬಂತು ಫ್ರೆಂಡ್ಸ್, ನ್ಯಾಷನಲ್ ಕಾಲೇಜ್ಗೆ ಹೋಗೋ ಟ್ರೈನ್ ಬಂತು. ಅದಕ್ಕೆ ಹತ್ಕೊಂಡಿದ್ದೀವಿ ಈಗ ಪ್ರೆಸೆಂಟು. ನೆಕ್ಸ್ಟು ನ್ಯಾಷನಲ್ ಕಾಲೇಜ್ ಡೈರೆಕ್ಟ್ ಇದು ಟ್ರೈನ್ ಹೋಗುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಮೆಟ್ರೋದಲ್ಲಿ ಅಪರ್ಣಾ ಮೇಡಮ್ ಅವರ ವಾಯ್ಸ್ ಕೇಳಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅವರ ಕನ್ನಡ ಸ್ಪಷ್ಟತೆ ಅದು ತುಂಬ ಲೈಕ್ ಆಗುತ್ತೆ ನನಗೆ. ಮೆಟ್ರೋದಲ್ಲಿ ಅವ್ರ ವಾಯ್ಸ್ ಕೇಳಿ ತುಂಬಾ ಖುಷಿ ಆಗುತ್ತೆ. ಅದಕ್ಕಂತಲೇ ಒಂದೊಂದ್ಸಲ ಹೋಗಬೇಕು ಮೆಟ್ರೋಗೆ ಅಂತ ಅನಿಸ್ಬಿಡುತ್ತೆ ನನಗೆ. ಅಷ್ಟು ಇಷ್ಟ ನನಗೆ ಅಪರ್ಣಾ ಮೇಡಮ್ ಅವ್ರ ವಾಯ್ಸು. ನೋಡಿ ಫ್ರೆಂಡ್ಸ್, ಎಷ್ಟು ರಶ್ ಇದೆ. ಮೆಟ್ರೋದಲ್ಲೂ ಕೂಡ ರಶ್ಶು, ಬಸ್ಸಲ್ಲೂ ರಶ್ಶು, ಎಲ್ಲಿ ನೋಡಿದ್ರೂ ತುಂಬ ರಶ್ಶು. ಬೆಂಗಳೂರಲ್ಲಿ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಈ ರೀತಿ ರಶ್ ಇತ್ತಂದರೆ. ಬಂದ್ವಿ ಫ್ರೆಂಡ್ಸ್, ನ್ಯಾಷನಲ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಇದ್ದೀವಿ ಪ್ರೆಸೆಂಟು. ತುಂಬ ಜನ ಬರ್ತಾಯಿದ್ರು. ಲಾಸ್ಟ್ ಡೇ ಅಂದ್ರೂ ತುಂಬ ಜನ ಬರ್ತಾಯಿದ್ದಾರೆ ನೋಡ್ಕೊಂಡು ಹೋಗೋಕ್ಕೆ ಅವರೇ ಮೇಳನ. ನ್ಯಾಷನಲ್ ಕಾಲೇಜ್ ಹೋಗೋ ದಾರಿಯಲ್ಲೇ ಒಂದು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ಗೇಟಲ್ಲಿ ಇನ್ನೂ ಏನೋ ಇದೆ, ಅವರೇ ಮೇಳ ರಿಲೇಟೆಡ್ ಏನೋ ಇತ್ತು ಫ್ರೆಂಡ್ಸ್ ನೋಡೋದಕ್ಕೆ. ಬಟ್ ಲಾಸ್ಟ್ ಡೇ ಆಗಿರೋದ್ರಿಂದ ಅದೇನೋ ಕ್ಲೋಸ್ ಆಗಿದೆ ಅಂತ ಹೇಳಿದರು. ನೋಡಿ ಫ್ರೆಂಡ್ಸ್, ಅವರೇ ಬೇಳೆ ಮೇಳ 25ನೇ ಆವೃತ್ತಿ ಅಂತ ಹೇಳ್ಬಿಟ್ಟು ಮೇಲೆ ಹಾಕಿದ್ದಾರೆ. ಇದೇ ಎಂಟ್ರೆನ್ಸು, ಅವರೇ ಬೇಳೆ ಮೇಳದ ಎಂಟ್ರೆನ್ಸು ಇದೆ. ಇದರಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಅವರೇ ಬೇಳೆ ಮೇಳ. ನೋಡ್ತಿರ್ಬೋದು ಫ್ರೆಂಡ್ಸ್, ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಆಚೆ ಕಡೆಯಿಂದನೇ ಕಾಣ್ತಾ ಇದೆ, ಮಳಿಗೆಗಳು ಎಲ್ಲ ಕಾಣ್ತಾ ಇದ್ದಾವೆ ಫ್ರೆಂಡ್ಸ್. ಒಳಗಡೆ ಹೋದರೆ ಅವರೇ ಬೇಳೆ ರಿಲೇಟೆಡು ಎಲ್ಲ ಫುಡ್ಗಳು ಪ್ರೊವೈಡ್ ಮಾಡಿದ್ದಾರೆ ಒಳಗಡೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇಯರ್ ನೀವು ಹೋಗಿ, ಬಿಕಾಸ್ ಜನವರಿ 5ಕ್ಕೆ ಮುಗಿದೋಯ್ತು 26ನೇ ಆವೃತ್ತಿಗೆ. ನೆಕ್ಸ್ಟ್ ಹೋಗ್ಬೇಕಂತಂದರೆ ಅವಾಗೇ ಹೋಗಬೇಕು ಫ್ರೆಂಡ್ಸ್. ಇಲ್ಲೆಲ್ಲ ಸ್ಟಾರ್ಟಿಂಗ್ ಸ್ಪಾನ್ಸರ್ಸ್ ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್. ಮಸಾಲೆ ಮಿಶ್ರಣಗಳು ಈ ರೀತಿ ಎಲ್ಲ ಸ್ಟಾರ್ಟಿಂಗ್ ಇಟ್ಟಿದ್ದರು. ಇಲ್ಲಿ ಎಂಟ್ರೆನ್ಸಿಂದ ಒಳಗಡೆ ಹೋಗಿದ ತಕ್ಷಣವೇ ಬುಕ್ಸ್ಗಳು ಸೇಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಭಗವದ್ಗೀತೆ, ಅದೇ ರೀತಿ ತುಂಬ ಕೃತಿಗಳು, ಆಥರ್ಸ್ ಬರೆದಿರೋ ಬುಕ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಎಂಟ್ರೆನ್ಸಲ್ಲೇ ಬುಕ್ಗಳ ಒಂದು ನೋಡ್ಬೋದು ನಾವು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ. ತುಂಬ ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಏನು ಕಮ್ಮಿ ಏನಿಲ್ಲ, ತುಂಬ ಜನನೇ ಬಂದಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಅವರೇ ಬೇಳೆ ಚಾಟ್ಸ್ ಅಂತ ಇದೆ. ಇಲ್ಲಿ ತಟ್ಟೆ ಇಡ್ಲಿ, ಅವರೇ ಬೇಳೆ ಸಾರು, ಪಡ್ಡು, ಇದೇ ರೀತಿ ಫ್ರೆಂಡ್ಸ್ ಅವರೇ ಬೇಳೆ ರಿಲೇಟೆಡು ತುಂಬ ಫುಡ್ಗಳನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ.
ಬಾದಾಮ್ ಮಿಲ್ಕು, ಅವರೇ ಬೇಳೆ ಬಾದಾಮ್ ಮಿಲ್ಕು, ಐಸ್ ಕ್ರೀಮು, ಚಕ್ಲಿ, ಇದೇ ರೀತಿ ತುಂಬ ದೊಡ್ಡ ಲೀಸ್ಟೇ ಇದೆ ಫ್ರೆಂಡ್ಸ್. ಮುಂದೆ ತೋರಿಸ್ತೀನಿ. ಹಂಗೆ ತುಂಬ ಬಿಸಿಲು ಇತ್ತು ಫ್ರೆಂಡ್ಸ್, ಎಷ್ಟು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲಲ್ಲಿ ಹಂಗೆ ಹೋಗಿ ಬಂದ್ವಿ ಫ್ರೆಂಡ್ಸ್. ಅವರೇ ಬೇಳೆ ಹೋಳಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಅವರೇ ಬೇಳೆ ಹೋಳಿಗೆ. ನೋಡ್ತಿದ್ದಾಳೆ ನಮ್ಮ ಸಿಸ್ಟರು ಸ್ಟಾರ್ಟಿಂಗಿಂದ ಲಾಸ್ಟ್ ಎಲ್ಲಿವರೆಗೂ ಏನೇನಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾಳೆ. ಏನು ಸ್ಪೆಷಲ್ಲು ಇಲ್ಲಿ ಅಂದರೆ ಯಾವ್ಯಾವ ಕಡೆ ಏನೇನಿದೆ, ಏನೇನು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸಿಸ್ಟರ್ ನೋಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಒಂದು ಕಡೆಯಿಂದ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ರಾಗಿ ರೊಟ್ಟಿ ನೋಡಿ ಫ್ರೆಂಡ್ಸ್, ಅವರೇ ಬೇಳೆ ರಾಗಿ ರೊಟ್ಟಿ, ಅವರೇ ಬೇಳೆ ರಿಲೇಟೆಡ್ ತುಂಬ ಫುಡ್ಗಳು ಪ್ರೊವೈಡ್ ಮಾಡಿದ್ದಾರೆ. ಇದೇ ಈ ಅವರೇ ಬೇಳೆ ಮೇಳದ ವಿಶೇಷತೆ ಫ್ರೆಂಡ್ಸ್. ಅವರೇ ಬೇಳೆ ರಿಲೇಟೆಡ್ ಫುಡ್ಗಳನ್ನ ಇಲ್ಲಿ ತುಂಬ ಫುಡ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಚಾಟ್ಸು, ಆಮೇಲೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಅವರೇ ಬೇಳೆ, ಮೊಸರು, ಕೋಡ್ಬಳೆ ಅಂತೆ ಫ್ರೆಂಡ್ಸ್. ಹಾಗೆ ಬಂದಿರೋರೆಲ್ಲ ತಮ್ಗೆ ಯಾವ್ಯಾವ ಬೇಕೋ ಅವೆಲ್ಲ ಫುಡ್ಗಳೆಲ್ಲ ಆರ್ಡ್ರ್ ಮಾಡಿ ಸವಿತಾ ಇದ್ದಾರೆ ಫ್ರೆಂಡ್ಸ್. ನಾವು ಎಲ್ಲ ನೋಡಿಕೊಂಡು ಆಮೇಲೆ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಫಸ್ಟು ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ಏನೇನಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವರೇ ಬೇಳೆ ಗೋಬಿ ಕೂಡ ಇದೆ ಫ್ರೆಂಡ್ಸ್. ಅವರೇ ಬೇಳೆ ಟ್ವಿಸ್ಟರು ಏನೋ ಇದೆ ಫ್ರೆಂಡ್ಸ್. ಅವರೇ ಬೇಳೆ ಫುಡ್ಗಳು ಅಲ್ಲದೆ ಬೇರೆ ಬೇರೆ ಐಟಮ್ಸ್ ಕೂಡ ಇಲ್ಲಿ ಸೇಲ್ಗೆ ಇಟ್ಟಿದ್ದಾರೆ. ಆ ಕಡೆ ಸೈಡ್ ಇದೆ ಫ್ರೆಂಡ್ಸ್. ಇದೇನು ನಾವು ಎಂಟ್ರೆನ್ಸ್ ಹೋಗಿದ ತಕ್ಷಣ ಲೆಫ್ಟಿಗೆ ಬರುತ್ತೆ ಇವೆಲ್ಲದು ಫುಡ್ಡಿಗೆ ರಿಲೇಟೆಡ್ ಎಲ್ಲದು ಲೆಫ್ಟ್ ಸೈಡ್ ಇತ್ತು. ಸೊ ನೆಕ್ಸ್ಟು ಶಾಪ್ಗಳೆಲ್ಲ ರೈಟ್ ಸೈಡ್ ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಆ ಕಡೆ ತಟ್ಟೆ ಇಡ್ಲಿ, ಅವರೇ ಬೇಳೆ ತಟ್ಟೆ ಇಡ್ಲಿ, ಸಾಂಬಾರು ಎಲ್ಲ ಮಾಡ್ತಿದ್ದಾರೆ. ಹಂಗೆ ಪ್ರೊವೈಡ್ ಕೂಡ ಮಾಡ್ತಾಯಿದ್ದಾರೆ ಕಸ್ಟಮರ್ಸ್ಗೆ. ಅವರೇ ಬೇಳೆ ಸ್ಟ್ಯಾಂಡ್ವಿಚ್ ಫ್ರೆಂಡ್ಸ್, ಗೋಬಿ ಸ್ಟ್ಯಾಂಡ್ವಿಚ್ಚು, ಇದೇ ರೀತಿ ನಾರ್ಮಲ್ ಫುಡ್ಗಳನ್ನೇ ಅವರೇ ಬೇಳೆ ಮಿಕ್ಸ್ ಮಾಡಿ ಮಾಡಿದ್ದಾರೆ ಫ್ರೆಂಡ್ಸ್. ಇದೆಲ್ಲ ಫುಡ್ಸು ಅವರೇ ಬೇಳೆ, ಚಾಟ್ಸು, ಅವರೇ ಬೇಳೆ, ಸಿಕ್ಕಾಪಟ್ಟೆ ಐಟಮ್ಸ್ ಇತ್ತು ಫ್ರೆಂಡ್ಸ್. ನಾನು ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಅವರೇ ಬೇಳೆ ರಿಲೇಟೆಡ್ ಫುಡ್ಡು ಬಿಟ್ಟರೆ ನೆಕ್ಸ್ಟು ರೈಟ್ ಸೈಡಿಗೆ ಬೇರೆ ಬೇರೆ ಥಿಂಗ್ಸ್ ಇಟ್ಟಿದ್ದಾರೆ ಸೇಲಿಗೆ ಅಂತ ಹೇಳಿದ್ನಲ್ವ, ಅದೇ ಈ ಕಡೆ ಫ್ರೆಂಡ್ಸ್. ಅಗರಬತ್ತಿ ಅಥವಾ ಬಟ್ಟೆ, ಇನ್ನೂ ಸಿಕ್ಕಾಪಟ್ಟೆ ಐಟಮ್ಸ್ ಸೇಲ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಇಲ್ಲಿ ಡಿಫ್ರೆಂಟಾಗಿ ಐಸ್ ಕ್ರೀಮ್ ಕೊಡ್ತಾಯಿದ್ರು. ಇಲ್ಲಿ ಅಂದರೆ ಫ್ರೂಟ್ಸ್ ರಿಲೇಟೆಡು ಬೇರೆ ಬೇರೆ ಅಂದರೆ ಫ್ಲೇವರಲ್ಲಿ ಇರೋ ಒಂದು ಐಸ್ ಕ್ರೀಮ್ನ ಅಲ್ಲೇ ಫ್ರೂಟನ್ನು ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾಯಿದ್ರು ಫ್ರೆಂಡ್ಸ್. ನಾವು ಇದೇ ಫಸ್ಟ್ ಟೈಮ್ ಈ ರೀತಿ ನಾನು ನೋಡಿದ್ದು. ಅದಕ್ಕೆ ನನಗೆ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಸೊ ಅದಕ್ಕೆ ನಾನೇನು ತೊಗೊಳ್ಳೋಕ್ಕೆ ಹೋಗಲಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಹಿಂಗೆ ರೋಲ್ ಆಗ್ತಾ ಇರುತ್ತೆ. ಇದರಲ್ಲಿ ಫ್ರೂಟು ಹಚ್ಬಿಟ್ಟು ಅದು ಏನೋ ಡ್ರೈ ಆಗಿ ಬರುತ್ತೆ. ಡ್ರೈ ಆಗಿ ಬರೋದನ್ನು ಐಸ್ ಕ್ರೀಮಾಗಿ ಕೊಡ್ತಾರೆ ಫ್ರೆಂಡ್ಸ್. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನನಗೇನು ತಿನ್ನಬೇಕಂತ ಅನಿಸ್ಲಿಲ್ಲ. ಅದೇ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಫ್ರೆಂಡ್ಸ್ ಅಲ್ಲೇ. ಆವಾಗಲೇ ಹೇಳ್ದಂಗೆ ಈ ಕಡೆ ಬೇರೆ ಬೇರೆ ಐಟಮ್ಸ್ ಇಟ್ಟಿದ್ರು ಫ್ರೆಂಡ್ಸ್.
ಇಲ್ಲಿ ನೋಡ್ತಿರ್ಬೋದು ಇಯರಿಂಗ್ಸು, ಬ್ರೇಸ್ಲೆಟ್ಟು, ಹಾಗೆ ಸೀರೆ, ಡ್ರೆಸ್ಸು, ಬಳೆ, ಇದೇ ರೀತಿ ತುಂಬ ಐಟಮ್ಸ್ನ ಈ ಕಡೆ ಸೈಡ್ ಇಟ್ಟಿದ್ರು ಫ್ರೆಂಡ್ಸ್ ಅವರೇ ಬೆಳೆ ಮೇಳದಲ್ಲಿ. ಡೈಲಿ ಯೂಸ್ ಮಾಡೋ ಐಟಮ್ಸ್ನ ಇಟ್ಟಿದ್ರು ಫ್ರೆಂಡ್ಸ್ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಕಟ್ಟಿಗೆಯಿಂದ ಪ್ರಿಪೇರ್ ಮಾಡಿರೋ ಬಾಸಣಿಗೆ, ಹಾಗೆ ಚಹಾ ಸೋಸೋದು, ಈ ರೀತಿ ತುಂಬ ಐಟಮ್ಸ್, ಹಾಗೆ ವಾಟರ್ ಬಾಟ್ಲು, ಈ ರೀತಿ ಎಲ್ಲ ಕಟ್ಟಿಗೆಯಲ್ಲೇ ಇದ್ದು ಫ್ರೆಂಡ್ಸ್ ಇದರಲ್ಲಿ. ಅದೇ ರೀತಿ ಬಟ್ಟೆ, ಇಯರಿಂಗ್ಸು, ಸರ, ಇನ್ನು ನಮ್ಗೆ ಏನೇನು ಬೇಕು ನೋಡಿ ಥಿಂಗ್ಸು ಅವೆಲ್ಲದನ್ನು ಈ ಮೇಳದಲ್ಲಿ ಪ್ರೊವೈಡ್ ಮಾಡಿದ್ರು ಫ್ರೆಂಡ್ಸ್ ರೈಟ್ ಸೈಡ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮಡಿಕೆನ ನಾವೇ ಪ್ರಿಪೇರ್ ಮಾಡಿ ನಾವೇ ತಗೊಂಡೋಗ್ಬೋದು. ಈ ರೀತಿ ಒಂದು ಪುಟ್ಟ ಹುಡುಗ ಮಡಿಕೆನ ಪ್ರಿಪೇರ್ ಮಾಡ್ತಾ ಇದ್ದ ಫ್ರೆಂಡ್ಸ್. ಅಂದರೆ ಅವರು ಕಲಾವಿದರು ಹುಡುಗನ ಜೊತೆ ಮಡಿಕೆನ ಪ್ರಿಪೇರ್ ಮಾಡಿಸ್ತಾ ಇದ್ರು. ತುಂಬ ಕ್ಯೂಟಾಗಿ ಮಾಡ್ತಾ ಇದ್ದ ಅವನು ಹುಡುಗ. ನೋಡಿ ಫ್ರೆಂಡ್ಸ್, ಅವರೇ ಬೇಳೆ ಮೇಳದಲ್ಲಿ ಯಾವ್ಯಾವ ಫುಡ್ಗೆ ಎಷ್ಟೆಷ್ಟು ಪ್ರೈಸು, ಯಾವ್ಯಾವ ಫುಡ್ಗಳಿದೆ ಅನ್ನೋದನ್ನು ಚಾರ್ಟ್ನ ಅಲ್ಲಿ ಮೇಳದ ಮಧ್ಯದಲ್ಲಿ ಹಾಕಿದ್ರು ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು. ಲಾಸ್ಟ್ಗೆ ಫ್ರೆಂಡ್ಸ್ ತಿರುಗಾಡಿ ತುಂಬ ಸುಸ್ತಾಗಿತ್ತು. ಸೊ ಅದಕ್ಕೆ ಅವರೇ ಬೇಳೆ ಹೋಳಿಗೆ ಹಾಗೆ ಅವರೇ ಬೇಳೆ ಸೂಪನ್ನ ತಗೊಂಡು ತಿಂದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಸೂಪು ಹಾಗೆ ಹೋಳಿಗೆ, ತುಂಬ ಚೆನ್ನಾಗಿತ್ತು ಎರಡೂ. ನಮ್ಮ ಸಿಸ್ಟರು ಹೋಳಿಗೆ ತೊಗೊಂಡಿದ್ಲು, ಅವರೇ ಬೇಳೆ ಹೋಳಿಗೆ ತೊಗೊಂಡಿದ್ಲು, ಹಾಗೆ ನಾನು ಅವರೇ ಬೇಳೆ ಸೂಪ್ ತೊಗೊಂಡಿದ್ದೆ ಫ್ರೆಂಡ್ಸ್. ಅವರೇ ಬೇಳೆ ಮೇಳನ ಕಂಪ್ಲೀಟ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು
ಬರ್ತಾಯಿದ್ವಿ ಫ್ರೆಂಡ್ಸ್ ಮನೆಗೆ. ಮತ್ತೆ ಮೆಟ್ರೋಗೆ ಹೋಗ್ತಾಯಿದ್ವಿ. ಮತ್ತು ಮೆಟ್ರೋ ಸ್ಟೇಷನಿಂದ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಇರೋ ಈಗ ತಾನೇ ನೋಡಿರೋ ಅವರೇ ಬೇಳೆ ಮೇಳ ಮೆಟ್ರೋ ಸ್ಟೇಷನಿಂದ ಈ ರೀತಿ ಕಾಣ್ತಾ ಇತ್ತು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮತ್ತು ಮೆಜೆಸ್ಟಿಕ್ ಹೋಗೋಕ್ಕೆ ಟ್ರೈನ್ ಬಂತು. ಸೊ ಮೆಜೆಸ್ಟಿಕ್ಕಿಗೆ ಹೊರಟ್ವಿ ಫ್ರೆಂಡ್ಸ್. ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಮತ್ತೆ MG ರೋಡಿಂದ ಮನೆಗೆ ಬಂದ್ವಿ ಫ್ರೆಂಡ್ಸ್. ಮೆಟ್ರೋ ತುಂಬ ಸ್ಪೀಡಾಗಿತ್ತು ಫ್ರೆಂಡ್ಸ್. ತುಂಬ ಖುಷಿಯಾಗುತ್ತೆ ಮೆಟ್ರೋದಲ್ಲಿ ಹೋಗೋಕ್ಕೆ. ಅಂದರೆ ಟ್ರೈನಲ್ಲಿ ಲೇಡಿ ಡ್ರೈವರ್ ಕೂಡ ಇದ್ದರು ಫ್ರೆಂಡ್ಸ್. ನೋಡಿ ತುಂಬ ಖುಷಿಯಾಯಿತು. ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಅವರೆಬೇಳೆ ಮೇಳಕ್ಕೆ ಹೋಗಿರೋ ಎಲ್ಲ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ನೀವು ಕೂಡ ಪ್ಲ್ಯಾನ್ ಮಾಡಿ ಅವರೆಬೇಳೆ ಮೇಳಕ್ಕೆ ಬನ್ನಿ, ನೋಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.